ದರ್ಶನ್ ತಪ್ಪೇ ಮಾಡಿಲ್ಲ, ಅಷ್ಟೇ ಯಾಕೆ ಪವಿತ್ರ ಗೌಡ ಕೂಡ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೆಲ್ಲ ಈ ವ್ಯಕ್ತಿ, ಹೀಗಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಚಾರ್ಜ್ ಶೀಟ್ ಪ್ರಕಾರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಹೆಚ್ಚು ಪಾತ್ರವಿರೋದು A2 ಆರೋಪಿ ದರ್ಶನ್ ಅವರದ್ದು ಅಲ್ಲ, A1 ಆರೋಪಿ ಪವಿತ್ರ ಗೌಡರದ್ದು ಅಲ್ಲ. ಬದಲಿಗೆ ಪವಿತ್ರ ಗೌಡ ಅವರನ್ನ ಅಕ್ಕ ಅಕ್ಕ ಅಂತ ಕರೀತಾ ಆಕೆ ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾ ಇದ್ದ ಪವನ್ ಮತ್ತು ಹೌದು, ಪವನ್ ಪವಿತ್ರ ಗೌಡ ಅವರ ಮನೆ ಕೆಲಸ ಮಾಡಿಕೊಂಡು ಇದ್ದವನು. ಪವನ್ಗೆ ಪವಿತ್ರ ಗೌಡ ಕೆಲ ಕೆಲಸಗಳನ್ನ ಹೇಳ್ತಾ ಇದ್ರು. ಆ ಕೆಲಸಗಳನ್ನೆಲ್ಲ ಮಾಡುವುದು ಪವನ್ ಅವ್ರದ್ದು ಕೆಲಸ ಆಗಿತ್ತು. ಇಷ್ಟು ಮಾಡಿಕೊಂಡು ಇದ್ದಿದ್ರೆ ಬಹುಶಃ ಇವತ್ತು ರೇಣುಕಾಸ್ವಾಮಿ ಅವರ ಕೊಲೆ ನಡೀತಿರ್ಲಿಲ್ವೇನೋ. ಯಾಕೆಂದ್ರೆ ಈ ಪವನ್ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗೆ ಬರುವಂತ ಎಲ್ಲಾ ಕಮೆಂಟ್ಗಳನ್ನ ನೋಡ್ತಾ ಇದ್ದ, ಅದಕ್ಕೆ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದ. ಹೀಗೆ ಪವನ್ ರೇಣುಕಾಸ್ವಾಮಿ ಕಳಿಸಿದಂತ ಮೆಸೇಜ್ ಅನ್ನ ನೋಡಿ ಪವಿತ್ರ ಹಾಗೂ ದರ್ಶನ್ ಅವರೇ ಸುಮ್ಮನಿರುವಾಗ ಪವನ್ ಅಕ್ಕ ನೋಡಕ್ಕ ಇವನು ಹೇಗೆ ಮೆಸೇಜ್ ಕಳಿಸಿದ್ದಾನೆ, ಇವನನ್ನ ಸುಮ್ಮನೆ ಬಿಡಬಾರ್ದು, ದರ್ಶನ್ ಅನ್ನಾಗೆ ಹೇಳಿ ಈ ಎಲ್ಲ ಮೆಸೇಜ್ ಅನ್ನ ತೋರಿಸ್ತೀನಿ ಅಕ್ಕ ಅಂತೆಲ್ಲ ನಾಟಕ ಆಡಿದ್ದಾನೆ. ರೇಣುಕಾಸ್ವಾಮಿ ಮೆಸೇಜ್ ನೋಡಿ ಪವಿತ್ರ ಗೌಡ ಸುಮ್ಮನಿದ್ರಂತೆ. ಯಾವುದಕ್ಕೂ ಏನು ರಿಪ್ಲೈ ಮಾಡಿರಲಿಲ್ಲ. ಆದ್ರೆ ಪವನ್ ಮಾತ್ರ ಸುಮ್ಮನಿರದೆ ಪವಿತ್ರ ಗೌಡ ಕಿವಿಯನ್ನ ಊದಿದ. ರೇಣುಕಾಸ್ವಾಮಿ ಮೇಲೆ ಕೋಪ ಹುಟ್ಟುವಂತೆ ಮಾಡಿದ್ದಾನೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ಮಾತ್ರವಲ್ಲದೆ ರೇಣುಕಾಸ್ವಾಮಿಗೆ ರಿಪ್ಲೈಯನ್ನ ಕೂಡ ಮಾಡಿದ್ದಾನೆ ಇದೇ ಪವನ್. ಈ ಪವನ್ ಪವಿತ್ರ ಗೌಡ ಅವರಂತೆ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿ ಆತನ ಬಗ್ಗೆ ತಿಳಿದುಕೊಂಡು ಪಾಠ ಕಳಿಸೋಣ ಅಂತ ಅಕ್ಕ ಪವಿತ್ರ ಗೌಡ ಅವರಿಗೆ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ವಿಚಾರದಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆ ಜಗಳ ಆಡಿದ್ದು ಕೂಡ ಇದೇ ಪವನ್ ಕೊಟ್ಟ ಪ್ರಚೋದನೆಯೇ ಕಾರಣ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಕೋಪಗೊಂಡ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಕೈ ಮಾಡಿ ಹೀನಾಯವಾಗಿ ದಂಡಿಸಿದ್ದಾರೆ. ಆದರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ಪವಿತ್ರ ಗೌಡ ಆಗಲಿ ಅಥವಾ ದರ್ಶನ್ ಆಗಲಿ ಕೊಲೆ ಮಾಡುವಷ್ಟು ಕೋಪ ಇರಲಿಲ್ಲ. ಪವನ್ ರೇಣುಕಾಸ್ವಾಮಿ ಮೇಲೆ ಇಬ್ಬರಿಗೂ ಕೋಪ ಹೆಚ್ಚಿಸುವಂತೆ ಪ್ರಚೋದನೆಯನ್ನ ನೀಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಇಲ್ಲಿಗೆ ಚಾರ್ಜ್ ಶೀಟ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ದರ್ಶನ್ ಅವರದ್ದಾಗ್ಲಿ ಪವಿತ್ರ ಗೌಡ ಅವರದ್ದಾಗ್ಲಿ ತಪ್ಪಿಲ್ಲ. ಬದಲಿಗೆ ತಪ್ಪು ಮಾಡಿರೋದೆಲ್ಲ ಪವನ್ನದು ಎಂದು ಸ್ಪಷ್ಟವಾಗಿದೆ. ರೇಣುಕಾಸ್ವಾಮಿ ಅವರನ್ನ ಅಪಹರಣ ಮಾಡಿ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗೋದ್ರಿಂದ ಹಿಡಿದು ಪವಿತ್ರ ಗೌಡ ಹಾಗೂ ದರ್ಶನ್ ಕಾಲ್ ಮಾಡುವವರೆಗೆ ಪವನ್ ಪಾತ್ರ ಪ್ರಮುಖವಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನಿಜ, ಆದರೆ ದರ್ಶನ್ ಹಲ್ಲೆ ಮಾಡಿರೋದ್ರಿಂದನೇ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾರಾ ಎನ್ನುವುದು ಇನ್ನೂ ಕೂಡ ವರದಿ ಬರಬೇಕಿದೆ. ಒಂದು ವೇಳೆ ದರ್ಶನ್ ಅವರ ಹಲ್ಲೆಯಿಂದಲೇ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿಲ್ಲ ಅನ್ನೋದಾದ್ರೆ ದರ್ಶನ್ ಅವರಿಗೆ ಜಾಮೀನು ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಪವನ್ ಪ್ರಚೋದನೆಯಿಂದಲೇ ಅನ್ನೋದಾದ್ರೆ ಆಕೆಗೂ ಕೂಡ ಜಾಮೀನು ಸಿಗುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲಾ ವಿಷಯಗಳನ್ನ ಪರಿಗಣಿಸುವುದಾದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಜೈಲು ವಾಸದಿಂದ ಹೊರಬರುವ ಸಾಧ್ಯತೆಗಳು ಹೆಚ್ಚಾಗಿದೆ.